ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ವೇಸ್ಟ್ ಆಗಿರುವಂತಹ ಬಲ್ಪಿಂದ ಹುಲ್ಲನ್ನು ಉಪಯೋಗಿಸಿ ಒಂದು ಡಕ್ಕನ್ನು ಮಾಡೋದು ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಈ ಥರ ಬಲ್ಪ್ ಬೇಕು, ನಂತರ ಬಿಳಿ ಹುಲ್ಲನ್ನು, ಹಾಗೆ ಒಂದು ಚಿಕ್ಕ ಬಳೆ, ಹಾಗೆ ಸುಜನ್ ಕಡ್ಡಿ ಮತ್ತು ಒಂದು ಕೆಂಪು ಹುಲ್ಲನ್ನು ಬೇಕು. ಈಗ ಬಳೆಗೆ ಮೊದಲಿಗೆ ಈ ಥರ ಹುಲ್ಲನ್ನು, ಕೆಂಪು ಹುಲ್ಲನ್ನು ಸುತ್ತಕೊಳ್ಬೇಕು. ನಂತರ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೀಗೆ ಬಲ್ಪಿಗೆ ಹಿಡಿದು ನೋಡುವಂಥದ್ದು, ಸುತ್ತಳತೆ ಎಷ್ಟು ಬೇಕಂತ ಹೇಳಿ ನೋಡಿ. ಈ ಥರ ಸ್ಲಿಪ್ ಸ್ಟಿಚ್ಚನ್ನು ಹಾಕಬೇಕು. ನಂತರ ಎಲ್ಲದರಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬರಬೇಕು. ಪ್ರತಿ ಚೈನಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕಬೇಕು. ಹೀಗೆ ಸಿಂಗಲ್ ಕ್ರೋಶವನ್ನು ಸ್ವಲ್ಪ ಉದ್ದ ಹಾಕ್ಕೊಂಡು ಬಲ್ಪಿಗೆ ಹಾಕಿ ನೋಡ್ಕೊಳ್ಳುವಂಥದ್ದು. ನೋಡಿ ಈ ಥರ. ಹೀಗೆ ಇಲ್ಲಿ ತನಕ ಇದೇ ಥರ ಪ್ರತಿಯೊಂದರಲ್ಲೂ ಸಿಂಗಲ್ ಕ್ರೋಶ ಹೆಣಿತಾ ಬರುವಂಥದ್ದು. ಇದೇ ಥರ ದೊಡ್ಡ ಬಲ್ಪಿಂದ ಸಹ ಮಾಡ್ಕೊಳ್ಬೋದು. ನೋಡಿ ಈಗ ಸ್ವಲ್ಪ ಉದ್ದ ಹೀಗೆ ಮಾಡ್ಕೊಳ್ತೀನಿ. ಈಗ ಇಷ್ಟುದ್ದ ಆದಮೇಲೆ ಹಾಕಿ ನೋಡ್ಕೊಳ್ಬೇಕು ಬಲ್ಪಿಗೆ ಎಲ್ಲಿ ತನಕ ಬರ್ತದಂತ. ಹಾಕಿ ನೋಡ್ಕೊಂಡಾದಮೇಲೆ ಈಗ ಸ್ಟಿಚ್ಚನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಒಂದೊಂದು ಚೈನಲ್ಲಿ ಎರಡೆರಡು ಸಿಂಗಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ಹೀಗೆ ಪ್ರತಿಯೊಂದರಲ್ಲಿ ಎರಡೆರಡು ಹಾಕ್ತಾ ಹೋದಾಗೆ ಸ್ಟಿಚ್ಚು ಅಗಲ ಆಗ್ತಾ ಹೋಗ್ತದೆ. ಬಲ್ಪಿನ ಶೇಪಿಗೆ ಸರಿಯಾಗ್ತದೆ. ನೋಡಿ ಈ ಥರ ಒಂದು 2-3 ಲೈನು ಹಾಕ್ಕೊಂಡು ನೋಡ್ಕೊಳ್ಬೇಕು ಬಲ್ಪ್ ಹಾಕಿ. ಹಾಗೆ ನನ್ನ ಚಾನಲನ್ನು ನೋಡ್ತಾ ಇರೋ
ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆ ಮನೇಲಿ ನೀವೆಲ್ಲ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ ಥರ ಬಲ್ಬ್ ಹಾಕಿ ನೋಡಿದ್ಮೇಲೆ ಹೀಗೆ ಕಾಣ್ತದೆ. ಈಗ ತುಂಬ ಅಗಲವೆನಿಸಿದ್ರೆ ಪ್ರತಿಯೊಂದರಲ್ಲೂ ಈಗ ಒಂದೊಂದು ಸಿಂಗಲ್ ಕ್ರೋಶ ಹಾಕಬೇಕು. ಎರಡೆರಡು ಸಿಂಗಲ್ ಕ್ರೋಶ ಹಾಕಿದ್ದೀವಲ್ವ, ಹಾಗೆ ಒಂದೊಂದು ಹಾಕ್ತಾ ಹೋದಾಗೆ ಬಲ್ಬು ಗಟ್ಟಿಯಾಗಿ ಕುತ್ಕೊಳ್ತದೆ. ಹೀಗೆ ಮಧ್ಯೆ ಒಂದೊಂದು ಸ್ಕಿಪ್ ಮಾಡ್ತಾ ಸಿಂಗಲ್ ಕ್ರೋಶ ಹಾಕ್ತಾ ಹೋದಾಗೆ ಪೂರ್ತಿ ಬಲ್ಬ್ ತುಂಬೋ ತನಕ ಇದೇ ಥರ ಮಾಡಿಕೊಡ್ಬೇಕು. ಮಧ್ಯೆ ಒಂದೊಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡ್ತಾ ಬರುವಂಥದ್ದು. ನೋಡಿ, ಆಲ್ಮೋಸ್ಟ್ ಇದು ತುಂಬ್ತಾ ಬಂತು ಬಲ್ಬು. ಇದೇ ಥರ ಕೊನೆಯವರೆಗೂ ಅಂದ್ಕೊಂಡು ದಾರವನ್ನು ಕಟ್ ಮಾಡ್ಕೋಬೇಕು. ಈಗ ಅದಕ್ಕೆ ರೆಕ್ಕೆ ಥರ ಮಾಡ್ಕೊಳ್ಳೋದಾಗಿದ್ದರೆ ಇಲ್ಲಿ ಮಧ್ಯದಲ್ಲಿ 3 ಚೈನನ್ನು ಹಾಕ್ಕೊಂಡು ನಂತರ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಹೀಗೆ 5-6 ಡಬಲ್ ಕ್ರೋಶವನ್ನು ಒಂದೇ ಕಡೆ ಹಾಕೊಳ್ಳುವಂಥದ್ದು. ಹಾಗೆ ನೆಕ್ಸ್ಟು ಸ್ಟಿಚ್ಚಲ್ಲಿ ಮತ್ತೆ 6 ಡಬಲ್ ಕ್ರೋಶವನ್ನು ಹಾಕ್ತಾ ಬರಬೇಕು. ಅದು ಲೇಯರ್ ಆಗಿ ಕಾಣ್ತದೆ. ಆವಾಗ ಆರು ಡಬಲ್ ಕ್ರೋಶ ಹಾಕ್ಬೋದು, ಇಲ್ಲ 10 ಡಬಲ್ ಕ್ರೋಶನೂ ಹಾಕೋಬೋದು. ಈ ಥರ ಆರಂತೆ ಕೊಡಬೇಕು. ಈ ಥರ ಕಾಣ್ತದೆ ನೋಡಿ. ಈ ಥರ ಕಾಣ್ತದಲ್ವ. ಇನ್ನು ಕೊಕ್ಕಿನ ಬದಿಗೆ ಮಾಡಿಕೊಳ್ಬೇಕು. ಇದರ ಮುಂದಿನ ಭಾಗವನ್ನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇದಕ್ಕೆ ದಾರವನ್ನು ಅಟ್ಯಾಚ್ ಮಾಡಿಕೊಂಡು ಕೊಕ್ಕನ್ನು ಮಾಡಿಕೊಳ್ಳುವಂಥದ್ದು. ಸಂಪೂರ್ಣ ವಿಡಿಯೋವನ್ನು ನಾಳಿನ ವಿಡಿಯೋದಲ್ಲಿ ಹಾಕ್ತೀನಿ. ಇದರ ಮುಂದುವರಿದ ಭಾಗನ
ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.